ಇದು ಮೋಹದ ವಿಧಾನದ ಸಂಪರ್ಕದಿಂದ ಹುಟ್ಟುತ್ತದೆ ಮತ್ತು ನಂತರ ಕೋಪವಾಗಿ ರೂಪಾಂತರಗೊಳ್ಳುತ್ತದೆ. ಇದು ಜಗತ್ತಿನ ಪಾಪಿ, ಸರ್ವವನ್ನು ಕಬಳಿಸುವ ಶತ್ರು ಎಂದು ತಿಳಿಯಿರಿ. ಸೊ ನಮ್ಮ ಸಿನಿಮಾದಲ್ಲೂ ಕೂಡ ಪಾತ್ರಗಳು ಈ ಒಂದು ವೀಕ್ನೆಸ್ಸಿಂದನೇ ಬರೋದು. ಅದು ಯಾವ ಅಂದರೆ ಜನಾಂಗ, ಯಾವ ಧರ್ಮ ಅಥವಾ ಯಾವುದು ಅನ್ನೋದು ಅಲ್ಲದೇನೆ ಒಂದು ಸಮಾಜದಲ್ಲಿ ಬರುವಂಥ ಪಾತ್ರಗಳು ಏನಿದೆಯೋ ಅದು ಅದರ ಒಂದು ವೀಕ್ನೆಸ್ಸಿಂದ ಬರುತ್ತೆ. ಅದಕ್ಕೆ ಕಾಮ ಇದೆ, ಮೋಹ ಇದೆ, ಕ್ರೋಧ ಇದೆ, ಆಮೇಲೆ ಅದೇ ಕೂಡ ಬೆಂಕಿಯಾಗಿ ಸುಡುತ್ತೆ. ಸೊ ಈ ಕಾನ್ಸೆಪ್ಟ್ನ ಮೂಲವಾಗಿ ಇಟ್ಟುಕೊಂಡೆ ನಾವೊಂದು ಸಿನಿಮಾ ಮಾಡಿದ್ದು. ಹೇಳೋದು ಸ್ವಲ್ಪ ಕಾಮಿಕಲ್ ಆಗಿದೆ. ಹಾಗಾಗಿ ಸಿನಿಮಾ ಮುಂದಿನ ವಾರ ತೆರೆ ಕಂಡಾಗೂ ಕೂಡ ಅದನ್ನು ನೋಡಿ ಅನ್ಯತಾ ಭಾವಿಸ್ತೇನೆ. ಯಾವ ಧರ್ಮದವರು ಅಥವಾ ಜನಾಂಗದವರು ಕೂಡ ಅದಕ್ಕೆ ಪ್ರತಿರೋಧಿಸ್ತೇನೆ. ಸ್ಟೇ ಆರ್ಡರ್ ತರದೇನೆ ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಇಲ್ಲಿರೋರೆಲ್ಲ ಆಲ್ಮೋಸ್ಟ್ 2-3 ವರ್ಷ ನಾವು ಒಂದು ಬೆವರು ಸುರಿಸಿದ್ದೀವಿ. ಪಾಪ ಯಾರೋ ನಮ್ಮನ್ನು ನಂಬಿ ದುಡ್ಡು ಹಾಕಿದ್ದಾರೆ. ಅವ್ರು ಯಾರಿಗೂ ಕೂಡ ನೀವು ತ್ರಾಸು ಕೊಡ್ದೇನೆ ನಮ್ಮ ಸಿನಿಮಾನ ಬಂದು ನೋಡಿ ಖುಷಿಯಾಗಿ ಇದನ್ನು ಅಂದರೆ ಎಂಜಾಯ್ ಮಾಡಿ ನಾವು ಹೇಳೋದಕ್ಕೇನು ಹೊರಟಿದ್ದೀವಿ ಅನ್ನೋದನ್ನು ನೋಡಿ. ಸೊ ಕಮಿಂಗ್ ಟು ದ ಪಾಯಿಂಟ್, ನಾನು ಹೇಳಿದಾಗೆ ಇಲ್ಲಿ ನೀವು ಪೋಸ್ಟು ನೋಡ್ಬೋದು. ನಾವು ಹೇಳಕ್ಕೆ ಹೊರಟಿರುವಂಥ ಪಾಯಿಂಟ್ ಏನು ಅಂದರೆ ಬಟ್ಟೆ ಅನ್ನೋದು ಕಥಾವಸ್ತು ಇಟ್ಕೊಂಡು ನಾವು ಮಾಡಿದಂಥ ಸಿನಿಮಾ. ಇದರಲ್ಲಿ ಲಂಗೋಟಿ ಅನ್ನೋದು ಹೀರೋ ಆಗುತ್ತೆ, ಅಂಡರ್ವೇರ್ ವಿಲನ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಈ ವಿಷಯನ ನಾವು ತುಂಬ ಕಾಮಿಕಲ್ ಆಗಿ ಹೇಳಕ್ಕೆ ಹೊರಟಿದ್ದೀವಿ. ಸೊ ಅದನ್ನು ಎಂಜಾಯ್ ಮಾಡಿ. ಸೊ ಇನ್ನೇನು 20th ರಿಲೀಸ್ ಆಗ್ತಾ ಇದೆ, ನಿಮ್ಮ ಹತ್ತಿರ ಥಿಯೇಟ್ರಲ್ಲೇ ಬರ್ತಾ ಇದೆ. ಥ್ಯಾಂಕ್ ಯು. ತಗೊಂಡೆ ಮಾತಾಡ್ಬೋದಲ್ಲ? ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಎಲ್ರಿಗೂ ನಮಸ್ಕಾರ. ಒಂದು ಕ್ಯಾಮ್ರಾ ಇದ್ದಾಗಲೇ ಭಯ ಆಗುತ್ತೆ. ಇಷ್ಟೊಂದು ಕ್ಯಾಮ್ರಾಗಳು ತುಂಬ ಭಯ ಆಗ್ತಿದೆ. 20th ಸೆಪ್ಟೆಂಬರ್ ಲಂಗೋಟಿ ಮ್ಯಾನ್ ಮೂವಿ ಬರ್ತಿದೆ, ನೋಡಿ ಸಪೋರ್ಟ್ ಮಾಡಿ. ಅದಕ್ಕಿಂತ ಜಾಸ್ತಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದರಲ್ಲಿ ನಾನು ಪುರೋಹಿತರು ಫ್ಯಾಮಿಲಿಯಲ್ಲಿ ಹುಟ್ಟಿರ್ತೇನೆ. ನಮ್ಮ ತಾತ ಇದ್ದಾರಲ್ಲ, ಅವರು ಪುರೋಹಿತರು ಜಾಬ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ನಾನು ಪಾರ್ಟ್ ಟೈಮ್ ಸಪೋರ್ಟ್ ಮಾಡಿಕೊಂಡು ಹೆಲ್ಪ್ ಮಾಡ್ತಾ ಇರ್ತೀನಿ. ಅದು ಬಿಟ್ಟು ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ತೀನಿ ಸಿನಿಮಾದಲ್ಲಿ. ಆಮೇಲೆ ನನಗೆ ಅಂಡರ್ವೇರ್ ಹಾಕಬೇಕು ಅನ್ನೋ ಆಸೆ ಇರುತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನನಗೆ ಲಂಗೋಟಿ ಹಾಕಕ್ಕೆ ಬೇಜಾರಾಗಿರುತ್ತೆ. ನಾನು ನಿಮ್ಮೆಲ್ಲರ ಥರ ಅಂಡರ್ವೇರ್ ಹಾಕಬೇಕು ಅನ್ನೋ ನನಗೂ ತುಂಬ ಆಸೆ ಇರುತ್ತೆ. ಬಟ್ ನಮ್ಮ ತಾತ ಬಿಡ್ತಾ ಇರಲ್ಲ. ನಮ್ಮ ತಾತ ಹೊಗೆ ಹಾಕ್ಸ್ಕೊಂಡ್ಮೇಲೆ ನಾನು ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಬಟ್ ಅವರು ಹೋಗ್ತಾ ಇರಲ್ಲ, ನನಗದು ಆಗ್ತಾ ಇರಲ್ಲ. ಸೊ ಒಂದು ಟೈಮ್ ಬರುತ್ತೆ, ಆ ಟೈಮಲ್ಲಿ ನೀವೇ ನೋಡ್ತೀರಾ ಸಿನಿಮಾದಲ್ಲಿ ಏನೇನಾಗುತ್ತೆ ಅಂತ. ನನ್ನ ಕ್ಯಾರೆಕ್ಟರ್ ಕಾಮಿಡಿ ಇಲ್ಲ, ಬಟ್ ಸಿಚುವೇಶ್ನಲಿ ಕಾಮಿಡಿ ನಡೀತಾ ಇರುತ್ತೆ ಸಿನಿಮಾದಲ್ಲಿ. ಆಮೇಲೆ ನರ್ವ್ಡ್ ಗಾಯಿ, ಯಾರು ವಿಚಾರಕ್ಕೂ ಹೋಗಲ್ಲ, ಏನೂ ಇಲ್ಲ, ಅವನಾಯ್ತು ಒಂದು ಕೆಲಸ ಆಯಿತು, ಆ ಥರ ಒಂದು ಹುಡುಗನ ಪಾತ್ರ ಮಾಡಿದ್ದೀನಿ. ಮತ್ತು ಸಿನಿಮಾದಲ್ಲಿ ಮಿಕ್ಕಿದ ಕ್ಯಾರೆಕ್ಟರ್ಸ್ ಎಲ್ಲ ನನ್ನ ಜೊತೆ ಜರ್ನಿ ಮಾಡ್ತಾರೆ. ಅಷ್ಟೇ. ಥ್ಯಾಂಕ್ಸ್ ಫಾರ್ ದ ಡೈರೆಕ್ಟರ್ ಫಾರ್ ಗಿವಿಂಗ್ ಮೀ ಸಚ್ ಎ ವಂಡರ್ಫುಲ್ ಆಪರ್ಚುನಿಟಿ. ಅಷ್ಟೇ. ನಮ್ಮ ಸಿನಿಮಾದ ರಿಯಲ್ ಲಂಗೋಟಿ ಮ್ಯಾನ್ ಆಕ್ಚುಲಿ ತಾತ. ಎಲ್ರಿಗೂ ನಮಸ್ಕಾರ. ಟ್ರೈಲರ್ ನೋಡಿದ್ದೀರಿ. ಹೀರೋಯಿನ್ ನನ್ನ ತಾತ, ಅವನು ನನ್ನ ಚಿಕ್ಕ ವಯಸ್ಸಿನ ಮೊಮ್ಮಗ. ಇದು ಜನ್ರೇಷನ್ ಗ್ಯಾಪ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಒಂದು ವಿಷಯ ಅಂತಂದರೆ, ಹುಡ್ತಾನೆ ಯಾರು ದೊಡ್ಡವರಾಗಿರೋದಿಲ್ಲ, ಎಲ್ಲ ಚಿಕ್ಕ ವಯಸ್ಸಿನೇ ಬಂದಿರೋರು, ಎಲ್ಲ ನೋಡಿರ್ತಾನೆ. ಆದರೆ ವಯಸ್ಸಾಗ್ತಾ ಆಗ್ತಾ ಒಂದು ಮೆಚುರಿಟಿ ಬಂದಿರುತ್ತೆ, ಬಿಲೀಫ್ ಗಟ್ಟಿ ಆಗ್ತಾ ಹೋಗುತ್ತೆ. ಅದು ಆ ಬಿಲೀಫ್ ಎಲ್ಲಿಂದ ಬರ್ಬೋದು? ಅವ್ರ ಓದಿಂದ ಬರ್ಬೋದು, ಅವ್ರ ಮನೆಯಿಂದ ಬಂದಿರ್ಬೋದು, ಸುತ್ತಮುತ್ತಲ ಪರಿಸರದಿಂದ ಬಂದಿರ್ಬೋದು. ಅದು ಗಟ್ಟಿ ಆದಾಗ ಅದನ್ನು ಇನ್ನೊಬ್ಬರ ಮೇಲೆ ಹೇರೋದಕ್ಕೆ ಪ್ರಯತ್ನ ಪಡ್ತಾರೆ. ಇದು ಬೇಸಿಕ್ ಹ್ಯೂಮನ್ ನೇಚರ್ ಇದು. ಸೊ ಅಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಮೇಡಮ್ ನನ್ನ ಹತ್ರ ತುಂಬ ಕೆಲಸ ಮಾಡಿಸಿದ್ದಾರೆ, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಆ್ಯಂಡ್ ಅದಕ್ಕೆ ರಿಹರ್ಸಲ್ ಕೂಡ ಸಿಕ್ಕಾಪಟ್ಟೆ ಮಾಡಿಸಿದ್ದಾರೆ. ಅವ್ರ ಎಫರ್ಟ್ಸ್ ತುಂಬ, ಅದಕ್ಕೆ ಅವ್ರ ಕಮಿಟ್ಮೆಂಟು, ಅವ್ರ ಎಫರ್ಟ್ಸು, ಅದಕ್ಕೆ ಹ್ಯಾಟ್ಸ್ ಆಫ್. ಅಷ್ಟು ಚೆನ್ನಾಗಿ ಇದು ಸಿನಿಮಾ ತೊಗೊಂಡು ಬಂದಿದ್ದಾರೆ. ಬೇಸಿಕಲಿ ತಾತನಿಗೆ ಅಭಿಮಾನ ಇರುತ್ತೆ, ತನ್ನ ಸಂಪ್ರದಾಯ ಆಚರಣೆ ವಿಚಾರದ ಬಗ್ಗೆ ಅಭಿಮಾನ ಇರುತ್ತೆ. ಅದನ್ನೆಲ್ಲರೂ ಪಾಲಿಸಬೇಕು ಅನ್ನೋದೊಂದು ರೂಲ್ ಅವ್ರ ಮನೆಯಲ್ಲಿ.
ಅದು ರೂಲ್ ಅದನ್ನು ಫಾಲೋ ಮಾಡದೇ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ಆವಾಗ ಹೇರಿಕೆ ಬರುತ್ತೆ. ಸೊ ಆ ಹೇರಿಕೆ ಹೇರಿ ಆ ಹೀರೋಗೆ ಒಂಥರ ರೆಬೆಲ್ ಆಗಿಬಿಡ್ತಾನೆ. ನೀವು ಯಾಕೆ ಹೇಳಬೇಕು ನನಗೆ, ಯಾಕೆ ಹಾಕ್ಕೋಬೇಕದನ್ನ ಅಂಥೇಳಿ. ಇಲ್ಲ ಹಾಕ್ಕೊಂಡ್ರೆ ಈ ಥರದ್ದೆಲ್ಲ ಕನ್ವಿನ್ಸ್ ಮಾಡೋಂಥದ್ದು ಇಲ್ವೇ ಇಲ್ಲ. ಅಲ್ಲಿ ರೂಲ್ ಹಾಕ್ಕೋಬೇಕು ಅಂದ್ರೆ ಹಾಕ್ಕೋಬೇಕು ನೀನು, ಆಮೇಲೆ ನಿನಗೆ ಗೊತ್ತಾಗುತ್ತೆ ಮುಂದಕ್ಕೆ. ಸೊ ಈ ಥರದ್ದೊಂದು ಕಾನ್ಫ್ಲಿಕ್ಟಲ್ಲಿ ಬೆಳೀತಾ ಹೋಗುತ್ತೆ ಸಿನಿಮಾ. ಮಧ್ಯೆಯಲ್ಲಿ ಸಾಕಷ್ಟು ಆ್ಯಡ್ ಆಗುತ್ತೆ. ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಟ್ರೈಲರ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟು ಏನೇನಿದೆ ಅಂಥೇಳಿ. ಅದನ್ನು ಸಿನಿಮಾ ನೋಡಿದಾಗ ನಿಮಗೆ ಕಾನ್ಸೆಪ್ಟ್ ಪೂರ್ತಿ ಕ್ಲಿಯರ್ ಆಗುತ್ತೆ. ಸೊ ನನ್ನ ಪ್ರಕಾರ ಇದು ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಕೂಡ. ಆ್ಯಂಡ್ ಮಾನವೀಯತೆ ಇದೆ. ಆಚಾರ ವಿಚಾರ ಯಾರಿಗೂ ಮುಖ್ಯ ಆಗೋದಿಲ್ಲ. ಕೊನೆಗೆ ಹ್ಯೂಮನ್ ನೇಚರ್ ಅಂತ ಬಂದಾಗ, ಹ್ಯುಮ್ಯಾನಿಟಿ ಅಂತ ಬಂದಾಗ ಅದು ಪ್ರೈಮ್ ಆಗುತ್ತೆ ಅನ್ನೋದು ಈ ಸಿನಿಮಾದ ಕಾನ್ಸೆಪ್ಟ್ ಇದೆ. ಆಚಾರ ವಿಚಾರ ಅಲ್ಲ, ಮಾಡರ್ನಿಸಮ್ ಅಲ್ಲ, ಟ್ರೆಡಿಷನ್ ಅಲ್ಲ. ಹ್ಯುಮ್ಯಾನಿಟಿ ಅನ್ನೋದು ಇಟ್ ಟೇಕ್ಸ್ ದಿ ಟಾಪ್ ಮೋಸ್ಟ್ ಪೊಸಿಷನ್ ಇನ್ ಲೈಫ್ ಆ್ಯಂಡ್ ಇಟ್ ಶುಡ್ ಅಂತ ಹೇಳಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹ. ಫಸ್ಟ್ ಆಫ್ ಆಲ್ ಮೈ ಕನ್ನಡ ಇಸ್ ಲಿಟಲ್ ಬ್ರೋಕನ್, ಸೊ broken ka bhi broken, so sorry. And thanks for all of your time. It's really precious. And ನನ್ನ ಪಾತ್ರಗೆ ನಭಾ ಕ್ಯಾರೆಕ್ಟರ್ ಈ ಪಿಕ್ಚರ್ಗೆ ಪ್ಲೇ ಮಾಡ್ತಿದ್ದೀವಿ. ಆ್ಯಂಡ್ ಶೀ ಈಸ್ ಕೈಂಡ್ ಆಫ್ very modern, cute, and I'm sure you're gonna fall in love with her. But before that, I want to tell you how I signed this movie. So ma'am came to me with this story, and you know my Kannada is this broken, okay? And I was like, what are they making movie about bum and all? What is this? And then with the dedication ma'am told me the story, I know I could understand little, but if you can understand, like I know Kannada audience can understand fully, right? You will fall in love, you will laugh while watching the movie. So please don't judge the movie beforehand. Watch it, give love to Kannada movies. Please support and let's make it to the top, like above all industry, please. So this is my request. And that's all. And thank you so much. I know I couldn't come for that reason. I'm sorry ma'am, I had work. I won't miss it again. Forgive me. And that's all. Please do support and love us. ಎಲ್ಲ ಮಾಧ್ಯಮದವ್ರಿಗೂ ಹಾಗೆ ನಮ್ಮ ಲಂಗೋಟಿ ಟೀಮ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಲಂಗೋಟಿ ಮ್ಯಾನ್ ಅನ್ನೋದು ತುಂಬ ಕಾಂಟ್ರವರ್ಸಿ ಆಗಿದೆ, ನಿಮಗೆ ಗೊತ್ತು. ಯಾರು ಒಪ್ಕೊಳ್ತಾ ಇಲ್ಲದೆ ಇರೋಂತಹ ಟಾಪಿಕ್ ಇದು. ಸೊ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ನೀವುಗಳೇ ನಮಗೆ ಬೆನ್ನೆಲುಬಾಗಿರ್ತೀರ. ಹಾಗೆ ನನಗೆ ಚಾನ್ಸ್ ಕೊಟ್ಟಂಥ ಈ ಮೂವಿನಲ್ಲಿ ಡೈರೆಕ್ಟರ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ಎಲ್ಲ ಟ್ರೈಲರ್ ನೋಡಿದ್ದೀರಾ, ಯಾವ ರೀತಿ ಇದೆ ಸ್ಟೋರಿ ಅಂತ ನಿಮ್ಮ ಕಣ್ಮುಂದೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದೊಂದೇ, 20ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಈ ಮೂವಿನ ನೋಡಿ. ಮೂವಿ ನೋಡ್ದೇ ಯಾವುದೇ ರೀತಿ ಎಲ್ಲರಿಗೂ ಜನಗಳಿಗೆ ಹೇಳೋದೊಂದೇ, ಯಾವುದೇ ರೀತಿಯಾದಂತಹ ಮುಂಚೆನೇ ಏನು ಜಡ್ಜ್ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಮೂವಿ ನೋಡಿ, ಮೂವಿ ಒಳಗೆ ಏನಿದೆ ನೋಡಿ, ಅದಾದಮೇಲೆ ಹೌದು ಇದು ಕರೆಕ್ಟಾಗಿದೆ ಮೂವಿ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದರಲ್ಲಿ ನನ್ನ ಪಾತ್ರ ಖಡಕ್ ಪೊಲೀಸ್ ಆಫೀಸರ್. ಇನ್ನೊಂದು ಶೇಡ್ ಇದೆ, ಅದು ಡೈರೆಕ್ಟ್ ಮೂವಿನಲ್ಲೇ ನೋಡಬೇಕಾಗತ್ತೆ. ಬಟ್ ಇದು ನನ್ನ ಮೊದಲನೇ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೋತಾರಂತದ ಮೊದಲನೇ ಮೂವಿ ಇದು. ಆ್ಯಂಡ್ ಮ್ಯಾಮ್ ನನಗೆ ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಮಾಡಿ ಆಮೇಲೆ ಆ ಪಾತ್ರ ನಿಭಾಯಿಸಿದ್ದೀನಿ ನಾನು. ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅವರಿಗೆ ಕ್ಯಾರೆಕ್ಟರ್ ವೈಸ್ ಇದೇ ರೀತಿ ಇರಬೇಕು. ಮೇಕಪ್ ಕೂಡ ನಂಗೆ ಕಂಪ್ಲೀಟ್ ಚೇಂಜ್ ಇದೆ ಅದರಲ್ಲಿ. ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ವಾಯ್ಸ್ ಹೋಗ್ಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಈ ಮೂವಿ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮೇಡಮ್. ನನ್ನ ಲೈಫಲ್ಲಿ ಯಾರು ಇನ್ಮೇಲೆ ನೀನೇನು ಫುಡ್ ಗೋಷಿ ಮಾಡಿದೀಯ ಅಂತ ಕೇಳಂಗೆ ಇಲ್ಲ. ಲಂಗೋಟಿ ಪಿಕ್ಚರೇ ಮಾಡಿದ್ದೀವಿ ಅಂತ ಹೇಳ್ಬೋದು.
ಸೊ ಈ ಸಿನಿಮಾದ ಬಗ್ಗೆ ಓದ್ಸೋದಿನ್ನು ನಾನು ಹೇಳಿದ್ದೆ. ಈ ಸಿನಿಮಾ ಮಾಡಬೇಕಾದ್ರೆ ಅನಿಸಿತ್ತು, ಏನು ಮಾಡುತ್ತವ್ರೆ, ಒಬ್ರು ಲೇಡಿ ಏನು ಮಾಡೋಕ್ಕೆ ಸಾಧ್ಯ, ಅಷ್ಟೆಲ್ಲ ಗೊತ್ತಿರುತ್ತಾ ಇವರಿಗೆ ಅನ್ನೋದೊಂದು ಡೌಟ್ ಇತ್ತು. ನಾನು ಟ್ರೈಲರ್ ನೋಡಿದ್ರ ಮೇಲೆ ಪಟ್ಟಂತ ಅವ್ರಿಗೆ ಫೋನ್ ಮಾಡಿಬಿಟ್ರೆ, ಏನು ಮಾಡಿದ್ದೀರಾ ಮೇಡಮ್ ಅಂತ ನೀವು ಅಂದ್ಕೊಂಡಿದ್ದೀರಾ, ನೀವು ಟ್ರೈಲರ್ ನೋಡಿದಾಗಲೇ ಅನಿಸ್ತು. ಸೊ ಈ ಸಿನಿಮಾ ನಿಮ್ಗೆ ಸಿಚುವೇಶನ್ ಕಾಮಿಡಿ ಮಾಡ್ತಾ ಹೋಗುತ್ತೆ. ಅನ್ಕೊಂಡಿರ್ಬೋದು ಕಾಮಿಡಿ ಮಾಡುತ್ತೆ ಅಂತ ನಿಂದೆ ಶಾರ್ಟ್ ಹಾಕಿಲ್ವಲ್ಲ ಅಂತ ನೀವೆಲ್ಲ ಅನ್ಕೊಂಡಿರ್ತೀರಾ. ಸೊ ಆ ಥರ ಏನಿಲ್ಲ ಮೇಡಮ್. ನಾವು ಮಾತಾಡ್ಕೊಂಡಿದ್ದು ನಮ್ಮ ಪೋರ್ಷನ್ ಎಲ್ಲ ಥಿಯೇಟ್ರಲ್ಲೇ ಎಂಜಾಯ್ ಮಾಡಲಿ, ಈ ಸಿಚುವೇಶನ್ ಮೇಲೆ ಟ್ರೈಲರ್ನ ರೆಡಿ ಮಾಡೋಣ ಅಂತ ಅವ್ರು ಹೇಳಿದರು. ಸೊ ಹಂಗಾಗಿ ನಮ್ದು ಅದರಲ್ಲಿ ಎಂಜಾಯ್ ಮಾಡಿಲ್ಲ. ಆಮೇಲೆ ಅಭಿಮಾನಿಗಳು ಯಾರು ಬೇಜಾರಾಗೋದು ಬೇಕಾಗಿಲ್ಲ. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇದು ಟೆಕ್ನಿಕಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅದು ನನಗೆ ಸಖತ್ ಖುಷಿ. ಅವರು ಅದನ್ನೇ ಯಾವಾಗಲೂ ಹೇಳಿದೆ, ಹೆಂಗ್ ಮಾಡಿದ್ದಾರೆ ಅಂದರೆ ಒಬ್ರು ಸೈಂಟಿಸ್ಟು ಒಂದು ಹೊಸ ಪ್ರಾಡಕ್ಟನ್ನ ಏನೋ ತೆಗಿಯೋಕ್ಕೆ ವರ್ಕ್ ಮಾಡ್ತಾರಲ್ಲ ಆ ಥರ ಕೆಲಸ ಮಾಡಿದ್ದಾರೆ. ಟ್ರೈಲರೇ ನಿಮಗೆಲ್ಲ ಹೇಳುತ್ತೆ, ನಾವೇನು ಹೇಳೋದು ಬೇಡ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಯಾಕಂದರೆ ಹೊಸ ಕಲಾವಿದರು ಅಥವಾ ಹೊಸ ಡೈರೆಕ್ಟ್ರು, ಹೊಸ ಪ್ರೊಡ್ಯೂಸರು, ಹೊಸ ತಂಡ ಗೆದ್ದಾಗ ಅವ್ರ ಹತ್ರ ಇನ್ನೊಂದಿಷ್ಟು ಹೊಸ ಕಥೆಗಳಿರುತ್ತೆ. ಅದು ಮತ್ತೆ ಚಿಗುರೊಡೆಯಕ್ಕೆ ಸಾಧ್ಯ. ಅಥವಾ ಫಸ್ಟ್ ಸಿನಿಮಾನೇ ಒಂದು ಫೇಲ್ಯೂರು ಈ ಥರ ಅಂದಾಗ ಅವರ ಹುಮ್ಮಸ್ಸು ಮತ್ತು ಅವರ ಜೋಶು ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಅದೇ ಸಪೋರ್ಟ್ ಮಾಡೋರು ಯಾರೂ ಬರಲ್ಲ. ತುಂಬ ಅಂದರೆ ನಾನು ಸತ್ಯವಾಗ್ಲೂ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಒಂದ್ಸತಿ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ನೀವೇ ಮತ್ತೆ 4 ಜನಕ್ಕೆ ಹೇಳ್ತೀರಾ. ಒಟ್ಟಾರೆ ಸಿನಿಮಾ ಮತ್ತು ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ. ಆಮೇಲೆ ಮಾಧ್ಯಮದವರು ನಿಮ್ಮ ಸಪೋರ್ಟ್ 100% ಬೇಕೇ ಬೇಕು. ಇವತ್ತು ಎಲ್ಲವೂ ಫಾಸ್ಟಾಗಿ ತಲುಪ್ತಾ ಇರೋದು ನಿಮ್ಮ ಮೂಲಕ. ಸೊ ನಿಮ್ಮ ಸಪೋರ್ಟ್ ಇರಲಿ. ಆಮೇಲೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಲಂಗೋಟಿ ಮ್ಯಾನ್ ಟೀಮ್ಗೆ. ನಮ್ಮ ಬಾಸ್ ಇದ್ದಾರೆ, ಇವ್ರು ಪಕ್ಕದಲ್ಲಿದ್ದಾರೆ ಅಂತಾನೆ ಮಾತಾಡೋಕ್ಕಾಯ್ತಲ್ಲ, ಸಖತ್ತಾಗಿ ಮಾತಾಡ್ತಾರೆ, ಮಾತಾಡಿ. ಹಲೋ, ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಇವತ್ತು ಲಂಗೋಟಿ ಮ್ಯಾನ್ ಅಂದರೆ ಒಂದು ಪಾತ್ರದ ಹೆಸರು. ಟ್ರೈಲರಲ್ಲೇ ತುಂಬ ಖುಷಿ ಕೊಡ್ತು. ಇನ್ನು ಮೂವಿ ಇನ್ನೂ ಎಷ್ಟು ಖುಷಿ ಕೊಡ್ಬೋದಲ್ವಾ. ಇವಾಗ ಸಾಂಗು ಮತ್ತು ಟ್ರೈಲರ್ ತೋರಿಸ್ತ್ರಲ್ವಾ, ಆಮೇಲೆ ಮೂವಿ ನೋಡಿ ಇನ್ನೂ ಎಷ್ಟು ಖುಷಿ ಇದೆ ಅಂದರೆ, ನಿಮಗೇನೆ ಇಷ್ಟೊಂದು ಖುಷಿ ಇದೆಯಾ, ಅವ್ನು ಹೇಳಿದ್ ಕರೆಕ್ಟೇ ಅಂತ ನೀವೇ ಅನ್ಕೋತೀರಾ. ತುಂಬ ಖುಷಿ ಇದೆ, ತುಂಬ ಖುಷಿ ಇದೆ. ಅದು ನೀವೇ ನಗದೇ ಬೇಡ, ಓನಾಗಿ ನಕ್ಲೇಬೇಡಿ, ಅದನ್ನೇ ನಿಮಗೆ ನಗ್ಸುತ್ತೆ. ಸೊ ಎಲ್ಲರೂ 20th ಸೆಪ್ಟೆಂಬರ್ಗೆ ಟ್ರೈಲರ್ ನೋಡೋದಾಯ್ತಲ್ವಾ, ಈಗ ಮೂವಿ ನೋಡಿ. 20th ಸೆಪ್ಟೆಂಬರ್ಗೆ ಎಲ್ಲರೂ ಹೋಗಿ ಮೂವಿ ನೋಡಿ, ಹಾಗೆ ಸಪೋರ್ಟು ಕೂಡ ಮಾಡಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು.